ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅವರಿಗೆ ದಾನವಾಗಿ ಬಂದಂತಹ ಭೂಮಿಯನ್ನು ಈಗ ಏನು ಮೂಲ ಜಮೀನ್ದಾರರಿದ್ದರು ಬೈಲಾರೆಯವರ ಮಗಳು ಈಗ ನಮಗೆ ಸೇರಬೇಕು ಆ ಜಮೀನು ಅಂತೇಳಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಮುನಾ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮಗೆ ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ತಂದೆಯವರಿಗೆ, ಮತ್ತು ಯಾವಾಗ ಈ ಭೂಮಿ ನಿಮ್ಮ ಹೆಸರಲ್ಲಿತ್ತು ಅಂತ? 3 ಜನ ಮಕ್ಕಳಿರೋದು. ಓಕೆ. ಅದರಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನಿಗೆ ನಮ್ಮ ತಂದೆಯವ್ರದ್ದು ಅವ್ರ ಹೆಸರು ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ. ಓಕೆ. ಅವರು 3 ಜನದಲ್ಲಿ ಅವರವರು ಡಿವೈಡ್ ಮಾಡಿಕೊಂಡು ಉಳಿಕೆ ನಮ್ಮ ಚಿಕ್ಕಪ್ಪನಿಗೆ ಕೊಟ್ಟಿದ್ದರು. ಅದು ಅಪ್ಪ ಅವ್ರ ಹೆಸರಲ್ಲೇ ಇತ್ತು. ಅಪ್ಪ ಅವ್ರ ಹೆಸರಲ್ಲಿ ಇರಬೇಕಾದ್ರೆ ಇವರು 94ನೇ ಇಸ್ವಿನಲ್ಲಿ ಇವ್ರು ತಗೊಂಡಾದ್ಮೇಲೆ ವಿಷಯ ಗಮನಕ್ಕೆ ಕೊಟ್ಟಿಲ್ಲ. ಅದರಲ್ಲಿ ಸಮಪಾಲು ಕೊಡ್ತೀನಿ ಅಂತ ಹೇಳ್ಕೊಂಡು ನಾನು ಖಾತೆ ಮಾಡಿಸ್ಕೊತೀನಿ ಅಂತೇಳಿ ಅಮ್ಮನೂ ತಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ವಿಷಯಕ್ಕೆ ಗೊತ್ತಿಲ್ಲ. ಆಗಿರುವಾಗ ಇವರು ಹೋಗಿ ಬರ್ಕೊಟ್ಬಿಟ್ಟಿದ್ದಾರೆ. ಇವರು ನನಗೆ ವಿಷಯನೇ ತಿಳಿಸಿಲ್ಲ, ಅವರು ತಿಳಿಸಿಲ್ಲ, ಇವರು ತಿಳಿಸಿಲ್ಲ. ಅದರಿಂದ ನಮಗೆ ಈಗ ವಿಷಯ ಗೊತ್ತಾಯಿತು. ನಾನು ಕೇಸ್ ಹಾಕಿದ್ದೀನಿ. ನಿಮಗೆ ಭೂಮಿ ಇತ್ತು ಅಂತ ನಿಮ್ಗೆ ಗೊತ್ತಿಲ್ಲ? ಹಾಗಾದ್ರೆ ಭೂಮಿ ಇತ್ತು ಅಂತ ಗೊತ್ತಿತ್ತು, ಆದರೆ ನಾವು ಚಿಕ್ಕವರು ಡಿವೈಡ್ ಮಾಡ್ಕೊಡೋದೆಲ್ಲ ಗೊತ್ತಿರಲಿಲ್ಲ ನಮಗೆ. ಭೂಮಿ ನಮಗೆ ಇದೆ ಅಂತ ಗೊತ್ತಿತ್ತು, ಆದರೆ ಡಿವೈಡ್ ಮಾಡ್ಕೊಳ್ಳೋದು ಗೊತ್ತಿಲ್ಲದೇ ನಮಗೆ ಈ ನಡುವೆ ನ್ಯೂಸ್ನಲ್ಲಿ ಬಂದಾಗ ಮಾತ್ರ ಗೊತ್ತಾಗಿದ್ದು. ಆವಾಗ ಇವರು ಹೋಗ್ಬಿಟ್ಟು ಸೈನ್ ಮಾಡಿ ಅವ್ರಿಗೆ ಬರ್ಕೊಟ್ಬಿಟ್ಟು ಬಂದಿದ್ದಾರೆ. ನೀವು ಆದರೆ ಈಗ ದೇವರಾಜ್ ಅವರು ನಿಮ್ಮ ಖಾತೆ ಮಾಡಿಸ್ಕೊಂಡಿದ್ದಾರಲ್ಲ, ಆ ಖಾತೆಗೆ ನೀವು ಸಹಿ ಹಾಕಿಲ್ಲ ಮಾಡ್ಕೊಳ್ಬೇಕಾರೆ? ಇಲ್ಲ, ನಮ್ಮ ಸೈನ್ ಇಲ್ಲ. ಅಮ್ಮ ತಮ್ಮ ಇಬ್ಬರೇನೆ. ನಮ್ಗೆ ವಿಷಯ ಗಮನಕ್ಕೆ ಬಂದಿಲ್ಲ. ಅದರಿಂದ ನಾವು ಇವಾಗ ಕೇಸ್ ಹಾಕಿರೋದು. ಅಂದರೆ 3 ಎಕರೆ 16 ಗುಂಟೆ ಜಮೀನು ಚಿಕ್ಕದಲ್ಲಿ ಕೇಳಿದ್ರೆ ಅಷ್ಟೇ ಗೊತ್ತಿಲ್ಲ, ನೋಡಿರಲಿಲ್ಲ? ನೋಡಿರಲಿಲ್ಲ. ಇಲ್ಲ, ನೋಡಿಲ್ಲ. ಈಗ ಆ ಜಮೀನನ್ನು CM ಅಂದರೆ ಈಗ ಇರುವಂತಹ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ತಮ್ಮ ದಾನವಾಗಿ ಕೊಟ್ಟಿದ್ದಾರೆ. ದೇವರಾಜ್ ಅವರು ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಮಾರಾಟ ಮಾಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ನಾವು ಕೇಳ್ತಾ ಇರೋದು ನಮ್ಮ ಚಿಕ್ಕಪ್ಪನ ಹತ್ರ ನಮಗೆ ಬರಬೇಕಾದ ಪಾಲು ನಮಗೆ ಸೇರಬೇಕು ಅಷ್ಟೇ. ಅಂದರೆ ನಿಮ್ಮ ಭೂಮಿ ಆಲ್ರೆಡಿ ಮಾರಾಟ ಆಗಿದೆ. ಆ ಮಾರಾಟ ಆಗಿದ್ದ ಭೂಮಿಗೆ CM ಪತ್ನಿಯವರು 14 ನಿವೇಶನ ಪರಿಹಾರ ತಗೊಂಡಿದ್ದಾರೆ. ಈಗ ನಿಮ್ಮ ಭೂಮಿನೇ ಇಲ್ವಲ್ಲ, ಹೇಗೆ ಅಂತ? ಅಂದರೆ ನಾವು ಅವ್ರನ್ನ ಕೇಳಲ್ಲ, ಅವ್ರು ಮಾರಾಟ ಮಾಡಿರೋದು ಇದೆಲ್ಲ ನಾವು ಕೇಳಲ್ಲ. ನಮ್ಮ ಚಿಕ್ಕಪ್ಪನ ಹತ್ರ ನಾವು ನಮ್ಮ ಬರಬೇಕಾದ ಪಾಲು ನಮಗೆ ಸಿಗಲಿ ಅಂತೇಳಿ ನಾವು ನ್ಯಾಯಾಲಯಕ್ಕೆ ಕೇಸ್ ಹಾಕಿದ್ದೀವಿ. ನಿಮ್ಮ ಚಿಕ್ಕಪ್ಪವರು ಇವತ್ತರೆಗೂ ಕಾಂಟ್ಯಾಕ್ಟಲ್ಲಿ ಇಲ್ವಾ ಅಂತ? ಇಲ್ಲ ಸರ್, ಇಲ್ಲ. ಎಲ್ಲಿರೋದು ಅವ್ರು? ಏನು ಮಾಡ್ತೀವಿ? ಅವ್ರು ಬ್ಯಾಂಗ್ಳೂರ್ನಲ್ಲಿದ್ದಾರೆ. ಓಕೆ. ಅವ್ರೇನು ಕೆಲಸ ಮಾಡ್ಕೊಂಡಿದ್ದೀರಾ? ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕ್ಲರ್ಕ್ ಆಗಿದ್ದರು, ಹೆಡ್ ಕ್ಲರ್ಕು. ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಅಂದರೆ ನಿಮ್ಮ ದೊಡ್ಡಪ್ಪ ಇಬ್ಬರು ದೊಡ್ಡಪ್ಪದಲ್ಲಿ 3 ಅದೇ ನಿಮ್ಮ ತಾತವರ 3 ಜನ ಮಕ್ಕಳಲ್ಲಿ ದೇವರಾಜ್ ಒಬ್ಬರೇ ಓದಿದ್ದು? ಹೌದು. ಯಾರು ಓದಿರಲಿಲ್ಲ? ಇಲ್ಲ, ನಮ್ಮ ತಂದೆ ಸ್ವಲ್ಪ ಓದಿದ್ರು. ಓಕೆ. ನಮ್ಮ ದೊಡ್ಡಪ್ಪ ಇಲ್ಲ, ಅವ್ರಿಗೆ ಎಜುಕೇಷನ್ನೇ ಇಲ್ಲ. ಚಿಕ್ಕಪ್ಪ ಮಾತ್ರ ಓದಿದ್ದು. ಸೊ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ? ಹಾಂ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನಿಮಗೆ? ಇವಾಗ ನಮಗೆ ನಮ್ಮ ಪರಿಹಾರ ನಮಗೆ ಸಿಗಬೇಕು. ನ್ಯಾಯಾಲಯದಲ್ಲಿ ಸಿಗುತ್ತೆ ಅಂತ ವಿಶ್ವಾಸ ಇದೆ? ಹಾಂ, ವಿಶ್ವಾಸ ಇದೆ ಸರ್. ಕೋರ್ಟಲ್ಲೆಲ್ಲ ಹೇಳಿದ್ರು? ಹಾಂ ಸರ್. ಈ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡಿದ್ದೀರಾ? ಅಟೆಂಡ್ ಮಾಡಿದ್ದೀವಿ. ಓಕೆ. ಏನಂತ ಇದು ನೆಕ್ಸ್ಟ್ ಯಾವ ಕೊಟ್ಟಿದ್ದಾರೆ ಡೇಟ್? ನೆಕ್ಸ್ಟ್ ಈಗ ಇದೆಲ್ಲ ಮುಗಿದ್ಮೇಲೆ ನಮ್ಗೆ ಕೊಡ್ಬೋದು ಸರ್. ನೆಕ್ಸ್ಟ್ ಮಂತ್. ಅಂದರೆ ನಿಮಗೆ ಭೂಮಿ ಸಿಗುತ್ತೆ ನಂಬಿಕೆ ಇದೆ? ಭೂಮಿ ಇಲ್ಲ ಅಂದರೆ ಪರಿಹಾರನೇ ಸಿಗಲಿ ಸರ್ ನಮಗೆ. ಓಕೆ. ಪರಿಹಾರ ಸಿಕ್ಕರು? ಓಕೆ. ಓಕೆ. ಇದಿಷ್ಟು ಈಗಾಗಲೇ ಏನು ಪ್ರಕರಣ ದಾಖಲು ಮಾಡಿರುವಂತಹ ಜಮುನಾ ಅವರ ಮಾತುಗಳು. ನಮ್ಮ ಚಿಕ್ಕಪ್ಪ ನಮಗೆ ಗೊತ್ತಿಲ್ಲ, ಹಾಗೆ ಅದನ್ನು ಮಾರಾಟ ಅವರು ಮಾಡಿದ್ದಾರೆ. ನಾನು ಯಾವುದೇ ಪತ್ರಕ್ಕೂ ಕೂಡ ಸಹಿಯನ್ನು ಹಾಕಿಲ್ಲ. ನಮಗೆ ಭೂಮಿ ಸಿಗಬೇಕು, ಇಲ್ಲಾಂದರೆ ಪರಿಹಾರವನ್ನಾದರೂ ಕೊಡಲೇಬೇಕು. ಈ ಬಗ್ಗೆ ಪ್ರಕರಣ ದೂರು ದಾಖಲು ಮಾಡಿದರೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ನಮಗೆ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗುವಂತಹ ಒಂದು ನಂಬಿಕೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೀವಿಗೆ ವಿನೋದ್ ಪಡವರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಅವರಿಗೆ ದಾನವಾಗಿ ಬಂದಂತಹ ಭೂಮಿಯನ್ನು ಈಗ ಏನು ಮೂಲ ಜಮೀನ್ದಾರರಿದ್ದರು ಬೈಲಾರೆಯವರ ಮಗಳು ಈಗ ನಮಗೆ ಸೇರಬೇಕು ಆ ಜಮೀನು ಅಂತೇಳಿ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಮುನಾ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮಗೆ ಎಷ್ಟು ಜನ ಮಕ್ಕಳಿದ್ರು ನಿಮ್ಮ ತಂದೆಯವರಿಗೆ, ಮತ್ತು ಯಾವಾಗ ಈ ಭೂಮಿ ನಿಮ್ಮ ಹೆಸರಲ್ಲಿತ್ತು ಅಂತ? 3 ಜನ ಮಕ್ಕಳಿರೋದು. ಓಕೆ. ಅದರಲ್ಲಿ ಚಿಕ್ಕಪ್ಪ ದೊಡ್ಡಪ್ಪನಿಗೆ ನಮ್ಮ ತಂದೆಯವ್ರದ್ದು ಅವ್ರ ಹೆಸರು ಮಲ್ಲಯ್ಯ, ಮೈಲಾರಯ್ಯ, ದೇವರಾಜ. ಓಕೆ. ಅವರು 3 ಜನದಲ್ಲಿ ಅವರವರು ಡಿವೈಡ್ ಮಾಡಿಕೊಂಡು ಉಳಿಕೆ ನಮ್ಮ ಚಿಕ್ಕಪ್ಪನಿಗೆ ಕೊಟ್ಟಿದ್ದರು.
ಅದು ಅಪ್ಪ ಅವ್ರ ಹೆಸರಲ್ಲೇ ಇತ್ತು. ಅಪ್ಪ ಅವ್ರ ಹೆಸರಲ್ಲಿ ಇರಬೇಕಾದ್ರೆ ಇವರು 94ನೇ ಇಸ್ವಿನಲ್ಲಿ ಇವ್ರು ತಗೊಂಡಾದ್ಮೇಲೆ ವಿಷಯ ಗಮನಕ್ಕೆ ಕೊಟ್ಟಿಲ್ಲ. ಅದರಲ್ಲಿ ಸಮಪಾಲು ಕೊಡ್ತೀನಿ ಅಂತ ಹೇಳ್ಕೊಂಡು ನಾನು ಖಾತೆ ಮಾಡಿಸ್ಕೊತೀನಿ ಅಂತೇಳಿ ಅಮ್ಮನೂ ತಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಸೈನ್ ಮಾಡಿಸ್ಕೊಂಡಿದ್ದಾರೆ. ಅದು ನನ್ನ ವಿಷಯಕ್ಕೆ ಗೊತ್ತಿಲ್ಲ. ಆಗಿರುವಾಗ ಇವರು ಹೋಗಿ ಬರ್ಕೊಟ್ಬಿಟ್ಟಿದ್ದಾರೆ. ಇವರು ನನಗೆ ವಿಷಯನೇ ತಿಳಿಸಿಲ್ಲ, ಅವರು ತಿಳಿಸಿಲ್ಲ, ಇವರು ತಿಳಿಸಿಲ್ಲ. ಅದರಿಂದ ನಮಗೆ ಈಗ ವಿಷಯ ಗೊತ್ತಾಯಿತು, ನಾನು ಕೇಸ್ ಹಾಕಿದ್ದೀನಿ. ನಿಮಗೆ ಭೂಮಿ ಇತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಹಾಗಾದ್ರೆ? ಭೂಮಿ ಇತ್ತು ಅಂತ ಗೊತ್ತಿತ್ತು, ಆದರೆ ನಾವು ಚಿಕ್ಕವರು, ಡಿವೈಡ್ ಮಾಡ್ಕೊಡೋದೆಲ್ಲ ಗೊತ್ತಿರಲಿಲ್ಲ ನಮಗೆ. ಭೂಮಿ ನಮಗೆ ಇದೆ ಅಂತ ಗೊತ್ತಿತ್ತು, ಆದರೆ ಡಿವೈಡ್ ಮಾಡ್ಕೊಳ್ಳೋದು ಗೊತ್ತಿಲ್ಲದೇ ನಮಗೆ ಈ ನಡುವೆ ನ್ಯೂಸ್ನಲ್ಲಿ ಬಂದಾಗ ಮಾತ್ರ ಗೊತ್ತಾಗಿದ್ದು. ಆವಾಗ ಇವರು ಹೋಗ್ಬಿಟ್ಟು ಸೈನ್ ಮಾಡಿ ಅವ್ರಿಗೆ ಬರ್ಕೊಟ್ಬಿಟ್ಟು ಬಂದಿದ್ದಾರೆ. ನೀವು ಆದರೆ ಈಗ ದೇವರಾಜ್ ಅವರು ನಿಮ್ಮ ಖಾತೆ ಮಾಡಿಸ್ಕೊಂಡಿದ್ದಾರಲ್ಲ, ಆ ಖಾತೆಗೆ ನೀವು ಸಹಿ ಹಾಕಿಲ್ಲ ಮಾಡ್ಕೊಳ್ಬೇಕಾರೆ? ಇಲ್ಲ, ನಮ್ಮ ಸೈನ್ ಇಲ್ಲ. ಅಮ್ಮ ತಮ್ಮ ಇಬ್ಬರೇನೆ. ನಮ್ಗೆ ವಿಷಯ ಗಮನಕ್ಕೆ ಬಂದಿಲ್ಲ, ಅದರಿಂದ ನಾವು ಇವಾಗ ಕೇಸ್ ಹಾಕಿರೋದು. ಅಂದರೆ 3 ಎಕರೆ 16 ಗುಂಟೆ ಜಮೀನು ಚಿಕ್ಕದಲ್ಲಿ ಕೇಳಿದ್ರೆ ಅಷ್ಟೇ ಗೊತ್ತಿಲ್ಲ, ನೋಡಿರಲಿಲ್ಲ? ನೋಡಿರಲಿಲ್ಲ. ಇಲ್ಲ, ನೋಡಿಲ್ಲ. ಈಗ ಆ ಜಮೀನನ್ನು CM ಆದರೆ ಈಗ ಇರುವಂತಹ ಸಿದ್ದರಾಮಯ್ಯನವರ ಪತ್ನಿಗೆ ಅವರ ತಮ್ಮ ದಾನವ ಕೊಟ್ಟಿದ್ದಾರೆ. ದೇವರಾಜ್ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಾಟ ಮಾಡಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ನಾವು ಕೇಳ್ತಾ ಇರೋದು ನಮ್ಮ ಚಿಕ್ಕಪ್ಪನ ಹತ್ರ. ನಮಗೆ ಬರಬೇಕಾದ ಪಾಲು ನಮಗೆ ಸೇರಬೇಕು ಅಷ್ಟೇ. ಅಂದರೆ ನಿಮ್ಮ ಭೂಮಿ ಆಲ್ರೆಡಿ ಮಾರಾಟ ಆಗಿದೆ. ಆ ಮಾರಾಟ ಆಗಿದ್ದ ಭೂಮಿಗೆ CM ಪತ್ನಿಯವರು 14 ನಿವೇಶನ ಪರಿಹಾರ ತಗೊಂಡಿದ್ದಾರೆ. ಈಗ ನಿಮ್ಮ ಭೂಮಿನೇ ಇಲ್ವಲ್ಲ, ಹೇಗೆ ಅಂತ? ಅಂದರೆ ನಾವು ಅವ್ರನ್ನ ಕೇಳಲ್ಲ, ಅವ್ರು ಮಾರಾಟ ಮಾಡಿರೋದು ಇದೆಲ್ಲ ನಾವು ಕೇಳಲ್ಲ. ನಮ್ಮ ಚಿಕ್ಕಪ್ಪನ ಹತ್ರ ನಾವು ನಮ್ಮ ಬರಬೇಕಾದ ಪಾಲು ನಮಗೆ ಸಿಗಲಿ ಅಂತೇಳಿ ನಾವು ನ್ಯಾಯಾಲಯಕ್ಕೆ ಕೇಸ್ ಹಾಕಿದ್ದೀವಿ. ನಿಮ್ಮ ಚಿಕ್ಕಪ್ಪ ಅವರು ಇವತ್ತರೆಗೂ ಕಾಂಟ್ಯಾಕ್ಟಲ್ಲಿ ಇಲ್ವಾ ಅಂತ? ಇಲ್ಲ ಸರ್, ಇಲ್ಲ. ಎಲ್ಲಿರೋದು ಅವ್ರು? ಏನು ಮಾಡ್ತೀವಿ? ಅವ್ರು ಬ್ಯಾಂಗ್ಳೂರ್ನಲ್ಲಿದ್ದಾರೆ. ಓಕೆ, ಅವ್ರೇನು ಕೆಲಸ ಮಾಡ್ಕೊಂಡಿದ್ದೀರಾ? ಅವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕ್ಲರ್ಕ್ ಆಗಿದ್ದರು, ಹೆಡ್ ಕ್ಲರ್ಕು. ಓಕೆ, ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಅಂದರೆ ನಿಮ್ಮ ಇಬ್ಬರು ದೊಡ್ಡಪ್ಪದಲ್ಲಿ 3 ಅದೇ ನಿಮ್ಮ ತಾತವರ 3 ಜನ ಮಕ್ಕಳಲ್ಲಿ ದೇವರಾಜ್ ಒಬ್ಬರೇ ಓದಿದ್ದು? ಹೌದು. ಯಾರು ಓದಿರಲಿಲ್ಲ? ಇಲ್ಲ, ನಮ್ಮ ತಂದೆ ಸ್ವಲ್ಪ ಓದಿದ್ರು. ಓಕೆ. ನಮ್ಮ ದೊಡ್ಡಪ್ಪ ಇಲ್ಲ, ಅವ್ರಿಗೆ ಎಜುಕೇಷನ್ನೇ ಇಲ್ಲ. ಚಿಕ್ಕಪ್ಪ ಮಾತ್ರ ಓದಿದ್ದು. ಸೊ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ? ಹಾಂ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನಿಮಗೆ? ಇವಾಗ ನಮಗೆ ನಮ್ಮ ಪರಿಹಾರ ನಮಗೆ ಸಿಗಬೇಕು. ನ್ಯಾಯಾಲಯದಲ್ಲಿ ಸಿಗುತ್ತೆ ಅಂತ ನಿಮ್ಗೆ ವಿಶ್ವಾಸ ಇದೆ? ಹಾಂ, ವಿಶ್ವಾಸ ಇದೆ ಸರ್. ಕೋರ್ಟಲ್ಲೆಲ್ಲ ಹೇಳಿದ್ರು? ಹಾಂ ಸರ್. ಈ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡಿದ್ದೀರಾ? ಅಟೆಂಡ್ ಮಾಡಿದ್ದೀವಿ. ಓಕೆ, ಏನಂತ ಇದು ನೆಕ್ಸ್ಟ್ ಯಾವ ಕೊಟ್ಟಿದ್ದಾರೆ ಡೇಟ್? ನೆಕ್ಸ್ಟ್ ಈಗ ಇದೆಲ್ಲ ಮುಗಿದ್ಮೇಲೆ ನಮ್ಗೆ ಕೊಡ್ಬೋದು ಸರ್. ನೆಕ್ಸ್ಟ್ ಮಂತ್. ಅದೇ ನಿಮಗೆ ಭೂಮಿ ಸಿಗುತ್ತೆ ನಂಬಿಕೆ ಇದೆ? ಭೂಮಿ ಇಲ್ಲ ಅಂದರೆ ಪರಿಹಾರನೇ ಸಿಗಲಿ ಸರ್ ನಮಗೆ. ಓಕೆ, ಪರಿಹಾರ ಸಿಕ್ಕರು? ಓಕೆ. ಓಕೆ. ಇದಿಷ್ಟು ಈಗಾಗಲೇ ಏನು ಪ್ರಕರಣ ದಾಖಲು ಮಾಡಿರುವಂತಹ ಜಮುನಾ ಅವರ ಮಾತುಗಳು. ನಮ್ಮ ಚಿಕ್ಕಪ್ಪ ನಮಗೆ ಗೊತ್ತಿಲ್ಲ ಹಾಗೆ ಅದನ್ನು ಮಾರಾಟ ಅವರು ಮಾಡಿದ್ದಾರೆ. ನಾನು ಯಾವುದೇ ಪತ್ರಕ್ಕೂ ಕೂಡ ಸಹಿಯನ್ನು ಹಾಕಿಲ್ಲ. ನಮಗೆ ಭೂಮಿ ಸಿಗಬೇಕು, ಇಲ್ಲಾಂದರೆ ಪರಿಹಾರವನ್ನಾದರೂ ಕೊಡಲೇಬೇಕು. ಈ ಬಗ್ಗೆ ಪ್ರಕರಣ ದೂರು ದಾಖಲು ಮಾಡಿದರೆ ಪ್ರಕರಣ ಕೂಡ ದಾಖಲಾಗಿದೆ. ಸೊ ನಮಗೆ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗುವಂತಹ ಒಂದು ನಂಬಿಕೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವರ್, ಕನ್ನಡ, ಮೈಸೂರು.